ಲೆಕ್ಕಾಚಾರ ಅರ್ಥವಾಗಲಿಲ್ಲ. ನಿನ್ನ ಸ್ವಂತ ಸೋದರನ ಮೇಲೆ ಇಷ್ಟು ಹಗೆ ಏಕೆ? ಪ್ರಪಂಚದಲ್ಲಿ ನಿನ್ನನ್ನು ಅಧಿಕ ಇಷ್ಟಪಡುವವನ ಮೇಲೆ ಶೂಲ? ಹಾ, ನಿನಗೇನಾದರೂ ಆವೇಗದಿಂದ ನನ್ನನ್ನು ಕೊಲ್ಲಲು ಬಂದೆ ಎಂದು ಪಶ್ಚಾತ್ತಾಪವಿದ್ದರೆ, ದುಃಖವಿದ್ದರೆ ನಾನು ಈಗಲೇ ನಿನ್ನನ್ನು ಕ್ಷಮಿಸುತ್ತೇನೆ, ಸಹೋದರನಲ್ಲವೇ? ವಿಷಯಕ್ಕೆ ನನಗೆ ದುಃಖವಿರುವುದು. ನಾನು ನಿನ್ನನ್ನು ಕೊಲ್ಲ ಬಯಸುತ್ತಿದ್ದೇನೆ, ಆದರೆ ಕೊಲ್ಲಲಾಗುತ್ತಿಲ್ಲ. ನನಗೂ ದುಃಖವಿದೆ. ನಾನು ನಿನ್ನನ್ನು ಕೊಲ್ಲಬಲ್ಲೆ, ಆದರೆ ಕೊಲ್ಲುವುದಿಲ್ಲ. ಏಕೆ ನನ್ನನ್ನು ಜೀವದಿಂದಿರಿಸಿದ್ದೀಯಾ? ನಿನಗೆ ಸ್ವಲ್ಪವಾದರೂ ಪುಣ್ಯ ಬೇಕಾದ್ರೆ ಕಂಸ, ಕೊಂದು ಬಿಡು ಈ ಅಭಾಗಿನಿಯಾದ ತಾಯಿಯನ್ನು. ಕೊಂದು ಬಿಡು ನನ್ನನ್ನು. ನಾನು ಸೋತು ಹೋದೆ. ಋಷಿ ಭೃಂಗಿ, ನೋಡು, ಪ್ರಭುಗಳು ಎಷ್ಟು ದುಃಖಿತರಾಗಿದ್ದಾರೆ. ದುಃಖ ಆಗದೆ ಇರುತ್ತಾ? ಮಾತೆ ಲಕ್ಷ್ಮಿ ಬರ್ಸಾನಕ್ಕೆ ಹೋಗ್ತಿದಾರಲ್ಲ, ವಿಷ್ಣು ಪರಮಾತ್ಮನಿಂದ ಅವ್ರ ಶಕ್ತಿ ದೂರ ಮಾಡ್ತಾರ? ಅವ್ರಿಗೆ ದುಃಖ ಆಗೇ ಆಗುತ್ತಲ್ವಾ? ಮತ್ತಿನ್ಯಾವಾಗ ಪ್ರಭು ಮತ್ತೆ ಮಾತೆ ಭೇಟಿ ಆಗ್ತಾರೋ? ನಾನ್ ಮುದ್ದು ಮಗಳೇ, ನಾನ್ ನಿನಗ್ ಜನ್ಮ ಕೊಟ್ಟೆ. ಆದ್ರೆ ಗೋಕುಲ ನಿನಗ್ ದೃಷ್ಟಿ ಕೊಡ್ತು. ಇಲ್ಲಿಂದ ಹೋಗಕ್ ಮನ್ಸೇ ಇಲ್ಲ ಅಲ್ವಾ? ಆದ್ರೆ ನಾವೀಗ ಬರ್ಸಾನಕ್ ಹೋಗ್ಲೇಬೇಕು ಮಗಳೇ. ನಡಿ. ಏನಾಯ್ತು ಕೀರ್ತಿ? ಬೇಗ ಹೊರಡು, ನಾವು ಸಂಜೆ ಆಗೋದ್ರೊಳಗೆ ಬರ್ಸಾನ ಸೇರ್ಕೊಳ್ಬೇಕು. ಏನು, ನಾನ್ ತಡ ಮಾಡ್ತಿದ್ದೀನಾ? ತಡ ಮಾಡ್ತಾ ಇರೋದು ಈ ನಿಮ್ ಮುದ್ದು ಮಗಳು. ಇವಳನ್ ತೊಟ್ಲಿಂದ ಎತ್ಕೊಳ್ಳೋಣ ಅಂತ ಕೈ ಮುಂದ್ ಮಾಡಿದ್ರೆ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಅದೇಗ್ ಸಾಧ್ಯ? ಬಾ, ಅಪ್ಪನ ಹತ್ರ ಬಾ. ಅಯ್ಯೋ, ಎತ್ಕೊಳ್ಳೋ ಮುಂಚೆನೆ ಅಳ್ತಾ ಇದ್ದಾಳೆ. ನಿನ್ನ ಮಗಳು ಗೋಕುಲಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ನಾನು ನಿನ್ನ ಬಳಿ ಭಿಕ್ಷೆ ಬೇಡುತ್ತಿದ್ದೇನೆ ಕಂಸ, ನನ್ನನ್ನು ಕೊಂದು ಬಿಡು. ಸರಿ, ಇದೇ ನಿನ್ನ ಅಂತಿಮ ಇಚ್ಛೆಯಾದರೆ ಈ ನಿನ್ನ ಇಚ್ಛೆಯನ್ನು ಪೂರ್ತಿ ಮಾಡುತ್ತೇನೆ ಸೋದರಿ. ನಿನ್ನ ಅಷ್ಟಮ ಸಂತಾನವನ್ನು ಹತ್ಯೆ ಮಾಡುತ್ತೇನೆ. ಅಲ್ಲಿಯವರೆಗೂ ನೀನು ಬದುಕಿರಬೇಕು, ಏಕೆಂದರೆ ನಿನ್ನ ಕಣ್ಣೆದುರಿಗೆ. ಯಾವ ವಿಷಯಕ್ಕಾಗಿ ಈ ಪ್ರತೀಕಾರ? ಕೊಂದು ಬಿಡು ನನ್ನನ್ನು. ಪ್ರತೀಕಾರವಲ್ಲ ಇದು, ನೀನೇ ನೀಡಿದ ವಚನ. ಇದು ನೆನಪಿಲ್ಲವೇ? ಕೊಂದು ಬಿಡು. ಪ್ರೇಮದಿಂದಲೇ ಕೊಲ್ಲುತ್ತೇನೆ. ಭಗವಂತ ಕಂಸರಿಗೆ ಜೈ! ಭಗವಂತ ಕಂಸರಿಗೆ ಜೈ! ಭಗವಂತ ಕಂಸರಿಗೆ ಜೈ! ಶಿಶುಗಳು ತೀರಿಕೊಂಡಿವೆ. ಹೇಳು ಅವನಿಗೆ, ನನ್ನನ್ನು ಕೊಂದು ಬಿಡಲು ನನಗೆ ಬದುಕಲು ಇಷ್ಟವಿಲ್ಲ. ಸರಿ ನಂದ, ನಾವಿನ್ನು ಹೊರಡ್ತೇವೆ. ತುಂಬಾ ದೊಡ್ಡ ಮನ್ಸು ಮಾಡಿ ನಮ್ ರಾಧಾರಾಣಿ ಅಳೋದ್ ನಿಲ್ಸಿದಾಳೆ. ನೋಡಿ ಕೀರ್ತಿ ಕುಮಾರ ಸರಿ ಅತ್ತಿ. ಅಳುವಾನುಂಗಿ ವೃಷಭಾನುವ ಮಗಳು, ಕಣ್ಣಲ್ಲಿ ಶ್ಯಾಮ ವಿದಾಯವ ಕೋರಿ, ಎದೆಯೊಳು ಶ್ಯಾಮನ ನೆಲೆಯನು ತೋರಿ. ನಾನು ನನ್ನ 8ನೆಯ ಶಿಶುವಿಗೆ ಜನ್ಮ ನೀಡುತ್ತಲೇ ನಾನೇ ನಿಮಗೆ ಒಪ್ಪಿಸುತ್ತೇನೆ. ಒಂದನ್ನು ಕೊಂದೆ, ಮಿಕ್ಕ 7 ಕೊಲ್ಲುವೆ, ಎಲ್ಲರನ್ನೂ ಕೊಲ್ಲುವೆ. ಇಲ್ಲ! ತುಂಬುತ್ತಲಿಹುದು ಪಾಪದ ಕೊಡವು, ಸುಖದಧಿಕಾರಿಗೆ ಒದಗಿದೆ ದುಃಖವು. ಹೆತ್ತ ಕರುಳ ನೋವನು ಸಹಿಸದಲೇ, ಸತ್ತು ಸಾಯದೊಲು ಅತಿಹಾಳಬಲೆ. ಮಹಾರಾಜ, ನಾನು ಅಪರಾಧಿ. ನನ್ನ 8 ಶಿಶುಗಳ ಹತ್ಯೆಗೆ ನಾನೇ ಕಾರಣನಾದೆ. ನಾನು ನನ್ನ ಅಷ್ಟಮ ಶಿಶುವನ್ನು ಕಂಸನಿಗೆ ನೀಡುವ ವಚನವಿದ್ದಿದ್ದಕ್ಕೆ ಇಷ್ಟೆಲ್ಲ ದುರ್ಘಟನೆಗಳಿಗೆ ಕಾರಣಳಾದೆ. ನನ್ನಂತಹ ಅಭಾಗಿನಿ ಪಾಪಿಗೆ ಬದುಕುವ ಯಾವ ಹಕ್ಕು ಇಲ್ಲ ಮಹಾರಾಜ. ಸಾಧ್ಯವಿದ್ದರೆ ನನ್ನನ್ನು ಕ್ಷಮಿಸಿ ಬಿಡಿ.
ದೇವಕಿ, ನೀನು ನನ್ನನ್ನು ತೊರೆದು ಹೋಗಲಾರೆ ದೇವಕಿ, ನನ್ನನ್ನು ತೊರೆದು ಹೋಗಲಾರೆ. ನಾನು ನಿನ್ನ ಬಳಿ ಬರುತ್ತಿದ್ದೇನೆ, ನಿನ್ನ ಬಳಿ ಬರುತ್ತಿದ್ದೇನೆ. ಬಿಟ್ಟು ಬಿಡಿ, ನನ್ನ ಬಿಟ್ಟು ಬಿಡಿ ದೇವಕಿ, ದೇವಕಿ, ದೇವಕಿ. ಇದೇನಿದು ಪ್ರಭು? ದೇವಕಿಯ ಜೀವನದಲ್ಲಿ ಇಂತಹ ಪರಿಸ್ಥಿತಿಯೇ? ಅವರ ಕರ್ಮಗಳಿಗೆ ಇಷ್ಟು ಕಠೋರ ಪ್ರತಿಫಲವೇ? ದೇವಿ, ಈ ಘಟನೆಯಿಂದ ನನಗೂ ಆತಂಕವಾಗಿದೆ. ಮಾತೆ ದೇವಕಿಯು ಅನುಭವಿಸಿದ ಕಷ್ಟ ಜಗತ್ತಿನ ಯಾವ ಸ್ತ್ರೀಗೆ ಬಂದಿದ್ದರೂ ಅದು ಅಸಹನೀಯವಾಗಿರುತ್ತಿತ್ತು. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಮನುಷ್ಯನು ನಿರಾಶನಾಗಬಾರದು. ಏಕೆಂದರೆ ಸುಖ ದುಃಖ, ಸೋಲು ಗೆಲುವು ಎಲ್ಲವೂ ಬದಲಾಗುವ ಸಮಯದ ಪ್ರತಿರೂಪವಾಗಿದೆ. ಹಾಗಾಗಿಯೇ ಈ ವಿಶ್ವದಲ್ಲಿ ಎಂದೆಂದಿಗೂ ಯಾರು ಕೂಡ ಜೀವನವನ್ನ ಸಮಾಪ್ತಿಗೊಳಿಸುವ ಯೋಚನೆ ಮಾಡಬಾರದು. ಜೀವನಕ್ಕಿಂತ ಅಮೂಲ್ಯ ಈ ಸೃಷ್ಟಿಯಲ್ಲಿ ಬೇರೇನೂ ಇಲ್ಲ. ಮಾತೆ ದೇವಕಿಯ ಈ ನಿರ್ಣಯದಿಂದ ಇಡೀ ಸೃಷ್ಟಿಯೇ ಸ್ಥಿರವಾದಂತೆ ಅನಿಸತೊಡಗಿದೆ. ಮುಂದೇನು ಪ್ರಭು? ದೇವಿ, ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೇವಲ ಸಮಯವೇ ನೀಡುವುದು. ಏಕೆಂದರೆ ಸಮಯ ನಿಲ್ಲುವುದಿಲ್ಲ. ಅದು ತನ್ನ ನಿಶ್ಚಿತ ವೇಗದಲ್ಲಿ ತನ್ನ ಲಕ್ಷ್ಯದೆಡೆಗೆ ಸಾಗುತ್ತಲೇ ಇರುತ್ತದೆ. ಗೋಕುಲ ಪೂತನಿಯ ದೃಷ್ಟಿಯಿಂದ ವ್ರಜಭೂಮಿಯಲ್ಲಿ ಅಂತಿಮವಾಗಿ ಈ ಗೋಕುಲ ಗ್ರಾಮ ಮಾತ್ರ ಉಳಿದುಕೊಂಡಿತ್ತು. ನಾನು ಹುಡುಕುತ್ತಿರುವ ಆ ಬಾಲಕ ಇಲ್ಲೇ ಇರಬೇಕು. ಕೃಷ್ಣ, 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 ಕೃಷ್ಣ. ಈ ಕೃಷ್ಣ ಅಂತೂ ಕಣ್ಣು ಮಿಟುಕ್ಸೋದ್ರೊಳಗೆ ಮಾಯ ಆಗ್ತಾನೆ. ಎಲ್ಲೂ ಹುಡುಕ್ಲಿ ಇವನ್ನ? ಸುಂದರ ತುಂಟನೆ ಕ್ಷೇಮನೆ ಕೃಷ್ಣ, ಈ ಕೃಷ್ಣ ಅಂತೂ ಕೃಷ್ಣ. ಅಣ್ಣ, ಕೃಷ್ಣನ ನೋಡಿದ್ರ? ಅರೆ ಯಶೋದ, ಚಿಂತೆ ಯಾಕೆ ಮಾಡ್ತೀಯಾ? ಕೃಷ್ಣ ಎಲ್ಲೇ ಹೋದ್ರು ಮನೆಗ್ ಬರ್ತಾನೆ ಬಿಡು. ಇಲ್ಲ ಅಣ್ಣ, ಆ ಪುಣ್ಯಾತ್ಮನ್ ಕಾಲು ಮನೇಲಿ ನಿಂತ್ರೆ ತಾನೆ, ಹಳ್ಳಿ ಎಲ್ಲ ತಿರುಗ್ತಿರ್ತಾನೆ. ಅರೆ ಯಶೋದೆ, ಇಡೀ ಗೋಕುಲನೇ ಅವನ್ ಮನೆ ತಾನೆ, ಇಲ್ಲೇ ಎಲ್ಲಾದ್ರೂ ಇರ್ತಾನೆ ಬಿಡು. ಅವನ ತುಂಟ ಗೆಳೆಯರ ಜೊತೆ ಸೇರ್ಕೊಂಡು ಆಟ ಆಡ್ತಿರ್ತಾನೆ. ಕೃಷ್ಣ, ಜಾನಕಿ, ಕೃಷ್ಣನ್ ನೋಡಿದ್ಯಾ? ಯಶೋದೆ, ಕೃಷ್ಣ ಸಿಕ್ಕಿದ್ರೆ ನನಗೂ ಒಂದ್ ಮಾತು ಹೇಳು. ಬೆಳಿಗ್ಗೆಯಿಂದ ಒಂದ್ ಮುದ್ದಾದ ನಗು ನೋಡೇ ಇಲ್ಲ ನಾನು. ಅವನ್ ಮುಖ ನೋಡಿದ್ರೆ ಇಡೀ ದಿನ ತುಂಬಾ ಚೆನ್ನಾಗೋಗುತ್ತೆ. ಕೃಷ್ಣ, ಅಮ್ಮ, ಬೆಳಗಿಂದ ಕೃಷ್ಣ ಎಲ್ಲೂ ಕಾಣಿಸ್ತಿಲ್ಲ. ತುಂಬಾ ಚಿಂತೆ ಆಗಿದೆ ನನ್ಗೆ.
ನೀವೆಲ್ಲಾದ್ರೂ ನೋಡಿದ್ರಾ? ನಾನ್ ಹೇಳಿದ್ರೆ ನೀನ್ ನಂಬಲ್ಲ ಯಶೋದ, ಆದ್ರೆ ನಂಗಂತೂ ಕೃಷ್ಣ ಎಲ್ಲ ಕಡೆ ಕಾಣಿಸ್ತಾನೆ. ಒಂದ್ ಕ್ಷಣದಿಂದೆ ನಾನು ಅವನನ್ನ ಇಲ್ಲೇ ಎಲ್ಲೋ ನೋಡಿದ್ದೆ. ಅಲ್ಲಿ ನೋಡಲಿ, ಓಡ್ತಾ ಇದ್ದಾನೆ. ಕೃಷ್ಣ, ಕೃಷ್ಣ! ಕೃಷ್ಣ, ಕೃಷ್ಣ! ಕೃಷ್ಣ! ಎಲ್ ಹೋದ ಈ ಹುಡ್ಗ? ಈಗ ತಾನೇ ಇಲ್ಲೇ ಇದ್ನಲ್ಲ. ಒಂದ್ಸಲ ನನ್ ಕೈಗೆ ಸಿಗ್ಲಿ, ಆಮೇಲೆ ಮಾಡ್ತೀನಿ ಅವನ್ಗೆ. ಕೃಷ್ಣ ಬಂದ, ನಮ್ ಗೆಳೆಯ ಬಂದ, ಕೃಷ್ಣ ಬಂದೇ ಬಿಟ್ಟ. ಕೃಷ್ಣ, ನಾವು ಎಷ್ಟೊತ್ತಿಂದ ಕಾಯ್ತಾ ಇದ್ವಿ. ನೀನ್ ಬರೋದಕ್ಕೆ ಯಾಕಿಷ್ಟು ತಡ ಆಯ್ತು? ಗೆಳೆಯ ಜೀವಕ, ನಾನಲ್ಲ, ಅಮ್ಮನೇ ತಡ ಮಾಡಿತ್ತು. ನಾನು ಸರಿಯಾದ ಸಮಯಕ್ಕೆ ಹೊರಟಿದ್ದೆ. ನಾನು ಯಾವ ಕಡೆಯಿಂದ ಬರೋದಕ್ಕೆ ನೋಡಿದ್ರು ಅಲ್ಲಿ ಅಮ್ಮ ಇರ್ತಿದ್ಲು. ಅಮ್ಮನಿಂದ ತಪ್ಸ್ಕೊಂಡ್ ಬರೋದಕ್ಕೆ ತಡ ಆಯ್ತು ಗೆಳೆಯ. ಅಯ್ಯೋ, ನಿಮ್ಮಮ್ಮ ಮತ್ತೆ ತಡ ಮಾಡಿದ್ರಾ? ನಿನ್ಗೆ ಸುಸ್ತಾಗಿರ್ಬೋದಲ್ವಾ? ಏನು ಪರವಾಗಿಲ್ಲ ಕೃಷ್ಣ, ನೀನೇ ಹೇಳ್ತೀಯಲ್ಲ, ಬೆಣ್ಣೆ ತಿನ್ನೋದ್ರಿಂದ ಎಲ್ಲಾ ಸುಸ್ತು ಹೋಗ್ಬಿಡುತ್ತೆ. ನೀನ್ ಹೋಗಿ ಎಲ್ಲಾ ಬೆಣ್ಣೆನು ತಗೊಂಡ್ ಬಾ. ನಿಂಗೋಸ್ಕರ ಗೋಕುಲವಾಸಿಗಳ ಮನೆಯಿಂದ ಎಷ್ಟೊಂದು ಬೆಣ್ಣೆ ತಂದಿದೀವಿ ನೋಡು. ಕೃಷ್ಣ, ನಿಂಗೋಸ್ಕರ ಕಾಯ್ತಾ ಕಾಯ್ತಾ ನಮಗೂ ಸುಸ್ತಾಗಿದೆ. ಬೇಗ ಬೆಣ್ಣೆ ಹಂಚು, ನಾವೆಲ್ಲ ಬೆಣ್ಣೆ ತಿಂದು ಆಟ ಆಡಕ್ ಹೋಗೋಣ. ಮಧು, ಹೋಗಿ ಎಲೆ ತಗೊಂಡ್ ಬಾ. ಅಮ್ಮ, ಗೆಳೆಯರು ಮತ್ತು ಬೆಣ್ಣೆ, ಈ ಮೂರು ಇದ್ಮೇಲೆ ಜೀವನದಲ್ಲಿ ಇನ್ನೇನ್ ಬೇಕು? ಕೃಷ್ಣ, ಹೊಟ್ಟೆ ಹಸಿತಾ ಇದೆ. ಬೇಗ ನಮ್ಗೆ ಈ ಬೆಣ್ಣೆನೆಲ್ಲ ಹಂಚ್ಬಿಡು. ಇವಾಗ ನಾನಲ್ಲ, ಅಣ್ಣ ತಡ ಮಾಡ್ತಿದ್ದಾನೆ. ಇಷ್ಟೊತ್ತಾದ್ರೂ ಬಂದಿಲ್ಲ. ಅಣ್ಣ, ನೀನ್ ಮೇಲಿದ್ಯಾ? ಹೌದು ಕೃಷ್ಣ, ಅಮ್ಮ ಬಂದ್ರ ಅಂತ ನಾನು ನೋಡ್ತಾ ಇದ್ದೆ. ಸದ್ಯಕ್ಕೆ ಬಂದಿಲ್ಲ. ಇನ್ನು ಬೇರೆ ಯಾವ್ದೋ ತೊಂದ್ರೆ ಆಗೋಕ್ಕಿಂತ ಮುಂಚೆ ಈ ಬೆಣ್ಣೆನ ಎಲ್ರಿಗೂ ಹಂಚ್ಬಿಡು. ನಾರಾಯಣ ನಾರಾಯಣ. ಪ್ರಭು, ಭಗವಂತನ ಹೆಸರಿನ ಪ್ರಸಾದ ಎಲ್ಲರೂ ಹಂಚಿ ತಿನ್ನುತ್ತಾರೆ. ಆದರೆ ಭಗವಂತನೇ ಪ್ರಸಾದ ತನ್ನ ಕೈಯಾರೆ ಹಂಚಲು ಹೊರಟರೆ ಅದನ್ನು ಸ್ವೀಕರಿಸುವವರ ಭಾಗ್ಯಕ್ಕೆ ಎಣೆಯುಂಟೆ ಪ್ರಭು. ಹೌದು ದೇವರ್ಷಿ, ಸತ್ಯವಾದ ಮಾತು. ನಂದಪುತ್ರನ ಕೈಯಲ್ಲಿ ಬೆಣ್ಣೆ ತಿಂದ ಆತನ ಸ್ನೇಹಿತರ ಬದುಕು ಸದಾ ಸುಖಿಯಾಗಿರುವುದು. ಕೃಷ್ಣ, ನನಗೇನೋ ಬೆಣ್ಣೆ ಕೊಟ್ಟೆ, ನಿನಗ್ ತಿನ್ನಕ್ ಎಲೆ ಎಲ್ಲಿದೆ? ನಿನಗೆ ಅಂತ ಬೆಣ್ಣೆ ತೆಗ್ದೇ ಇಲ್ವಲ್ಲ? ಅಣ್ಣ, ನನ್ಗೋಸ್ಕರನೇ ಒಂದ್ ಮಡಕೆ ಇರುವಾಗ ಎಲೆ ಹಾಕ್ಬೇಕು. ಮಡಕೆಯಲ್ಲಿರೋ ಎಲ್ಲ ಬೆಣ್ಣೆ ನನ್ಗೆ ಸೇರಿದ್ದು. ಕೃಷ್ಣ, ನಿನಗೆ ಇಡೀ ಮಡಕೆ, ನಮಗಿಷ್ಟೇ ಬೆಣ್ಣೆನಾ?
ಇದು ಸರಿ ಇಲ್ಲ ಕೃಷ್ಣ. ಅಣ್ಣ, ಅಮ್ಮ ಹೇಳ್ತಾಳಲ್ವಾ, ಸಂತೋಷಂ ಪರಮ ಸುಖಂ. ನಿನ್ನ ಹತ್ರ ಏನಿದೆಯೋ ಅದ್ರಲ್ಲೇ ಸಂತೋಷ ಪಡ್ಬೇಕು. ಸಂತೋಷದಲ್ಲಿ ಸುಖ ಇದ್ರೆ ನೀನು ಸ್ವಲ್ಪ ಬೆಣ್ಣೆನಲ್ಲೇ ಸುಖ ಪಡ್ಬೇಕು. ನೀನ್ ಯಾಕೆ ಇಷ್ಟೊಂದು ಬೆಣ್ಣೆ ಇಟ್ಕೊಂಡಿದೀಯಾ? ಅಣ್ಣ, ನಾನಿನ್ನು ಚಿಕ್ಕವನಲ್ವಾ, ನನಗೆ ಇಂಥ ದೊಡ್ಡ ದೊಡ್ಡ ಮತ್ತೆಲ್ಲ ಅರ್ಥ ಆಗಲ್ಲ. ದಾಮ, ಯಾಕೆ ತಡ ಮಾಡಿದೆ? ಬೆಣ್ಣೆ ಎಲ್ಲ ಖಾಲಿ ಆಗೋಯ್ತು. ಕೃಷ್ಣ, ನಾನು ರಾತ್ರಿ ಇಡೀ ಬೆಣ್ಣೆದೇ ಕಣ್ಸ್ಕೊಂತಿದ್ದೆ, ಅದಕ್ಕೆ ಎದಳುವಾಗ ತಡ ಆಯ್ತು. ತಡ ಮಾಡಿದ್ದು ನೀನು, ಶಿಕ್ಷೆನು ನೀನೇ ಅನುಭವಿಸ್ಬೇಕಲ್ವಾ ದಾಮ? ನಿಂತ್ಕೋ ದಾಮ. ಅಮ್ಮ ಹೇಳ್ತಾಳೆ, ಸುಖ ದುಃಖ ಏನೇ ಇರ್ಲಿ ಗೆಳೆಯರು ಸೇರ್ಕೊಂಡು ಎಲ್ಲ ಹಂಚ್ಕೊಂಡ್ ತಿನ್ಬೇಕು. ದಾಮ ನಮ್ ಗೆಳೆಯ ಅಲ್ವಾ, ಅದಕ್ಕೆ ನೀವೆಲ್ಲ ನಿಮ್ ಬೆಣ್ಣೆಲಿ ಸ್ವಲ್ಪ ತೆಗೆದು ದಾಮಂಗ್ ಕೊಡಿ. ದಾಮ, ನಾಳೆ ನೀನು ಬೇಗ ಬಾ, ನಾನ್ ನಿನ್ ಪಾಲಿನ ಬೆಣ್ಣೆನ ತೆಗ್ದಿರ್ತಿರ್ತೀನಿ. ನಾನ್ ಸಮಯಕ್ಕೆ ಸರಿಯಾಗಿ ಬಂದ್ನೋ ಅಥವಾ ತಡ ಮಾಡಿದ್ನೋ? ಅಮ್ಮ, ನೀನಂತೂ ಸರಿಯಾದ ಹೊತ್ತಿಗೆ ಬಂದಿದ್ಯಾ. ನನ್ ಗೆಳೆಯರ ಹತ್ರ ಇದನ್ನೇ ಹೇಳ್ತಿದ್ದೆ, ನಮ್ಮಮ್ಮ ನನ್ನ ಹುಡ್ತಾನೇ ಇರ್ಬೋದು ಅಂತ. ಅವ್ರು ನನ್ನ ಮಾತೆ ಕೇಳ್ದೆ ಇಲ್ಲಿಗೆ ಕರ್ಕೊ ಬಂದ್ರು. ಏನಂದ್ರು ಗೊತ್ತಾ? ನೀನ್ ಬೆಣ್ಣೆ ತಿಂದಿಲ್ಲ ಅಂದ್ರೆ ನಾವು ಬೆಣ್ಣೆ ತಿನ್ನಲ್ಲ ಅಂದ್ರು. ಹೌದಾ? ಎಲ್ಲಿ ನಿನ್ ಗೆಳೆಯರು? ನನ್ಗಂತೂ ಯಾರು ಕಾಣಿಸ್ತಿಲ್ವಲ್ಲ. ಅಮ್ಮ, ಇಷ್ಟೊತ್ತು ಇಲ್ಲೇ ಇದ್ರು, ಈಗೆಲ್ಲೋದ್ರು ಏನೋ. ಹೌದಾ? ಅವ್ರು ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ, ನೀನೀಗ ಮನೆಗ್ ಬಾ. ನಿನ್ಗೆ ಮನೆಯಲ್ಲೇ ಬೆಣ್ಣೆ ತಿನ್ನಿಸ್ತೀನಿ. ಇಡೀ ದಿನ ಅಡಿಗೆ ಮನೆಯಲ್ಲೇ ಇರ್ಬೇಕು, ಆಗ ಬುದ್ಧಿ ಬರುತ್ತೆ ನಿನ್ಗೆ. ನಡಿ. ಭಗವಂತ, ಕಳೆದ 5 ವರ್ಷಗಳಿಂದ ದೇವಿ ದೇವಕಿ ಕಣ್ಣು ರೆಪ್ಪೆನೇ ಆಡಿಸಿಲ್ಲ. ಅವರು ಅನ್ನದ ಒಂದು ಅಗಳು ಮತ್ತು ಒಂದು ಹನಿ ನೀರನ್ನೂ ಮುಟ್ಟಿಲ್ಲ. ನನಗೆ ತಿಳಿದಿರೋ ಎಲ್ಲ ಬಗೆಯ ಮದ್ದುಗಳನ್ನು ಮಾಡಿ ನೋಡಿದೆ, ಆದರೆ ಭಗವಂತ ನನ್ನನ್ನು ಮನ್ನಿಸಿ. ಅವರ ಒಡಲಲ್ಲಿ ಕೊಂಚವೂ ಶಕ್ತಿ ಉಳಿದಿಲ್ಲ. ಇವರಿನ್ನೂ ಬಹಳ ಕಾಲ ಬದುಕಿರುವುದು ಸಾಧ್ಯವಿಲ್ಲ ಭಗವಂತ. ಈ ವಿಚಾರ ನಿನಗೆ ಈಗ ತಿಳಿಯುತ್ತೆ ವೈದ್ಯರಾಜ? ಕಳೆದ 5 ವರ್ಷದಿಂದ ನಾನು ಇದನ್ನೇ ಯೋಚಿಸುತ್ತಿರುವೆ, ಇಷ್ಟು ಎತ್ತರದಿಂದ ಬಿದ್ದರೂ ಕೂಡ ನನ್ನ ಸೋದರಿ ಹೇಗೆ ಬದುಕುಳಿದಳು ಎಂದು. ಇವಳ ಶ್ವಾಸ ಇನ್ನೂ ಚಲಿಸುತ್ತಿದೆ. ಈ ಚಮತ್ಕಾರ ಹೇಗಾಯಿತು? ಪ್ರಭು, ಏನಾದರೂ ಮಾಡಿ ಪ್ರಭು. ನೀವಿಂದು ದೇವಿ ದೇವಕಿಯ ಜೀವನವನ್ನು ರಕ್ಷಿಸಲೇಬೇಕು. ನನ್ನ ಮುದ್ದು ಸೋದರಿ, ನೀನು ನನ್ನಿಂದ ಮೃತ್ಯು ಭಿಕ್ಷೆಯನ್ನು ಕೇಳಿದ್ದೆ. ಆ ಸಮಯದಲ್ಲೇ ನಾನು ನಿನ್ನ ಪ್ರಾರ್ಥನೆಯನ್ನು ಆಲಿಸಿದ್ದರೆ ಇಂದು ನೀನು ಒಂದೊಂದು ಉಸಿರಿಗೂ ಸಂಘರ್ಷ ಪಡಬೇಕಿರಲಿಲ್ಲ. ನಿನ್ನ ಈ ದೆಸೆಗೆ ನೀನೇ ಸ್ವಯಂ ಕಾರಣಕರ್ತೆ. ಜನ್ಮವೆತ್ತಿದ ಕೂಡಲೇ ನೀನು ಅಷ್ಟಮ ಶಿಶುವನ್ನು ಕೊಟ್ಟಿದ್ದರೆ ನಿನಗೆ ಈ ಜೀವನ ಮರಣದ ಬಂಧನದಿಂದ ಎಂದಿಗೋ ಮುಕ್ತಿ ಕೊಡುತ್ತಿದ್ದೆ ನಾನು. ಆದರೆ ಈಗ ಸಮಸ್ಯೆ ಎಂದರೆ
ನಿನ್ನ ಮಗ ಎಲ್ಲಿಗೆ ಹೋದ? ಎಲ್ಲಿ ಅವಿತು ಕುಳಿತಿದ್ದಾನೋ ನನ್ನ ಮುದ್ದು ಅಳಿಯ ಅಳಿಯ ಅಳಿಯ. ಏನ್ ಯಶೋದೆ, ಕೃಷ್ಣ ಸಿಕ್ಕದ ತಾನೆ? ಕೃಷ್ಣನ ಹುಡ್ಕೋದೇನೋ ಯಶೋದೇನೆ, ಆದ್ರೆ ಆನಂದ ಆಗೋದು ನಮ್ಗೆ. ನಿಜ ಹೇಳಿದ್ರಿ ನೀವು. ಕೃಷ್ಣನ್ ಮುಖ ನೋಡಿದ್ರೆ ದಿನ ಪೂರ್ತಿ ಶುಭವಾಗಿರುತ್ತೆ. ಯಾರು ಈ ಬಾಲಕ? ಇಡೀ ಗೋಕುಲವೇ ಇವನಿಂದ ಏಕೆ ಮೋಹಿತಗೊಂಡಿದೆ? ಈ ಬಾಲಕನಲ್ಲಿರುವ ವಿಶೇಷತೆಯಾದರೂ ಏನು? ನಾನು 5 ವರ್ಷದಿಂದ ಹುಡುಕುತ್ತಿರುವ ಬಾಲಕ ಇವನಾಗಿರಬಹುದೇ? ನನಗೆ ಬಹಳ ಆಸೆ ಇತ್ತು ಸೋದರಿ, ನಿನ್ನ ಅಷ್ಟಮ ಸಂತಾನವನ್ನು ನಿನ್ನ ಸಮಕ್ಷಮದಲ್ಲೇ ಕೊಲ್ಲಬೇಕೆಂದು. ನನಗಾಗಿ ಅಲ್ಲ, ನಿನಗಾಗಿ. ಅಶರೀರವಾಣಿಯ ನಂತರ ನೀನೇ ವಚನವಿತ್ತಿದ್ದೆ, ನೆನಪಿದೆಯೇ? ನೀನು ವಚನ ಭ್ರಷ್ಟಳಾಗುವುದು ನನಗೆ ಇಷ್ಟವಿಲ್ಲ. ನನಗೆ ಎಂದಿಗೂ ನೀನು ನಿನ್ನ ಪುತ್ರನ ಸಾವನ್ನು ಕಣ್ಣಾರೆ ನೋಡಲಾಗಲಿಲ್ಲ ಎನ್ನುವ ಬೇಸರ ಇದ್ದೇ ಇರುವುದು. ಆದರೆ ಚಿಂತಿಸಬೇಡ, ಚಿಂತಿಸಬೇಡ. ನಿನ್ನ ಮಗನನ್ನು ನಾನು ಅವಶ್ಯವಾಗಿ ಕೊಲ್ಲುತ್ತೇನೆ, ನೀನು ಬದುಕಿರುವಾಗಲ್ಲದಿದ್ದರೂ. ನೀನು ಸತ್ತ ಮೇಲಾದರೂ ಸರಿ. ಎಲ್ಲರೂ ಕೇಳಿ, ನನ್ನ ಜೀವಕ್ಕೂ ಮಿಗಿಲಾದ ಮುದ್ದು ಸೋದರಿಯ ಅಂತಿಮ ಸಂಸ್ಕಾರ ಸಂಪೂರ್ಣ ರಾಜ ಮರ್ಯಾದೆಗಳೊಂದಿಗೆ ನಡೆಯಬೇಕು. ದೇವಕಿ ಸಾಯುವುದಿಲ್ಲ, ಅವಳು ಸಾಯುವುದಿಲ್ಲ ಕಂಸ. ಅವಳು ತನ್ನ ಕಣ್ಣಿನಿಂದ ನಿನ್ನ ಮೃತ್ಯುವನ್ನು ನೋಡುವವರೆಗೆ ಸಾಯುವುದಿಲ್ಲ ಕಂಸ. ನೀನು ನಿನ್ನ ಅಂತಿಮ ಸಂಸ್ಕಾರದ ತಯಾರಿ ಮಾಡಿಕೋ ಕಂಸ, ಏಕೆಂದರೆ ಎಲ್ಲಕ್ಕೂ ಮೊದಲು ನೀನು ಸಾಯುತ್ತೀಯ. ನಾನೂ ಸಾಯಲು ಬಯಸುತ್ತೇನೆ ವಸುದೇವ. ಏಕೆ ಗೊತ್ತೇ? ಏಕೆಂದರೆ ನನ್ನನ್ನು ಕೊಲ್ಲಲು ನಿನ್ನ ಅಷ್ಟಮ ಪುತ್ರ ನನ್ನ ಕಣ್ಣೆದುರಿಗೆ ಬರಬೇಕು. ಒಂದು ಸಲ, ಕೇವಲ ಒಂದು ಸಲ ಅವನು ನನ್ನ ಎದುರಿಗೆ ಬರಲಿ. ದೇವಕಿ, ನೀನು ಅಗ್ನಿ ಸಾಕ್ಷಿಯಾಗಿ ನನಗೆ ವಚನ ನೀಡಿದ್ದೆ. ನೀನು ನನ್ನನ್ನು ಬಿಟ್ಟು ಒಬ್ಬಳೆ ಹೋಗಲಾರೆ. ನೀನು ಜೀವಂತದಿಂದಿರಬೇಕು ದೇವಕಿ. ನೀನು ಬದುಕಲೇಬೇಕು. ಪ್ರಭು, ದೇವಿ ದೇವಕಿ ಮತ್ತು ಮಹಾರಾಜ ವಸುದೇವನ ಸ್ಥಿತಿ ನನ್ನಿಂದ ನೋಡಲಾಗುತ್ತಿಲ್ಲ. ದೇವಿ ದೇವಕಿ ಗುಣಮುಖಳಾಗಲು ಯಾವೊಂದು ದಾರಿಯೂ ಉಳಿದಿಲ್ಲವೇ ಪ್ರಭು? ಆಕೆಯ ನಿರ್ಜೀವ ಶರೀರ ಮರಳಿ ಜೀವ ಪಡೆಯಬಹುದೇ? ದೇವಿ, ಒಂದು ದಾರಿ ಇದೆ. ಅದು ಪ್ರೇಮ ಮತ್ತು ವಾತ್ಸಲ್ಯದ ದಾರಿ. ಮಾತೆ ದೇವಕಿಯನ್ನು ಈ ಸ್ಥಿತಿಯಿಂದ ಕೇವಲ ಅವಳ ತಾಯ್ತನ ಮಾತ್ರ ಹೊರತರಬಹುದು. ಅವಳ ಒಳಗೆ ಹುದುಗಿರುವ ಮಮತೆಯ ಪ್ರಬಲ ಇಚ್ಛೆಯೇ ಮೃತ್ಯುವಿನ ಮೇಲೆ ವಿಜಯ ತಂದುಕೊಡಬಹುದು. ಯಾವ ಸಂತಾನಕ್ಕಾಗಿ ಆಕೆ ಎಷ್ಟೆಲ್ಲ ವರ್ಷಗಳ ಕಷ್ಟವನ್ನ ಸಹಿಸಿಕೊಂಡಳೋ, ಈಗ ಅದೇ ಪುತ್ರನೇ ಅವಳಿಗೆ ಮುಕ್ತಿಯನ್ನ ನೀಡುತ್ತಾನೆ.
ಕಳೆದ 5 ವರ್ಷಗಳಲ್ಲಿ ನಾನು ಬ್ರಜಭೂಮಿಯ ಆ ಅಮಾವಾಸ್ಯೆಯ ಕಗ್ಗತ್ತಲಲ್ಲಿ ಹುಟ್ಟಿದ ಎಲ್ಲ ಬಾಲಕರ ಹತ್ಯೆ ಮಾಡಿದ್ದೇನೆ ನಾನು. ಈಗ ಕೇವಲ ಗೋಕುಲದ ಬಾಲಕರಷ್ಟೇ ಉಳಿದಿದ್ದಾರೆ. ಆದರೆ ಇವರನ್ನು ಕೊಲ್ಲಲು ನನಗೆ ಕಾಲಕೂಟ ವಿಷ ಬೇಕಾಗಿದೆ. ತಕ್ಷಕವಂಶಿ ನಾಗಗಳೇ, ಬದುಕಿ ಉಳಿಯುವ ಆಸೆ ಇದ್ದರೆ ನಿಮ್ಮ ಬಿಲದಿಂದ ಹೊರಬನ್ನಿ. ಕೇಳಿಸುತ್ತಿಲ್ಲವೇ? ಬದುಕಿ ಉಳಿಯುವ ಆಸೆ ಇದ್ದರೆ ಬಿಲದಿಂದ ಹೊರಗೆ ಬನ್ನಿ. ಹೊರಬಂದು ನಿಮ್ಮ ಕಾಲಕೂಟ ವಿಷ ನೀಡಿ. ಮರೆತಿರೇ? ನಾಗಲೋಕದ ಮೇಲೆ ಕಂಸನ ದಾಳಿ ಆದಾಗ ನಾನು ಈ ಪೂತನಿ ನಿಮ್ಮನ್ನು ರಕ್ಷಿಸಿದ್ದು. ಪೂತನಿಯ ಋಣ ತೀರಿಸುವ ಸಮಯ ಬಂದಿದೆ. ಬನ್ನಿ, ನಿಮ್ಮ ವಿಷ ನೀಡಿರಿ. ಕಾಲಕೂಟ ವಿಷ ಈ ಜಗತ್ತಿನ ಅತಿ ಕೆಟ್ಟ ವಿಷವಾಗಿದೆ. ಈಗ ಗೋಕುಲದ ಬಾಲಕರು ಮೃತ್ಯುವಿನ ನಿದ್ದೆಗೆ ಜಾರಲಿದ್ದಾರೆ. ಶಾರದೆ, ನಿಂಗಿನ್ನೂ ನಿದ್ದೆ ಬಂದಿಲ್ವಾ? ನನ್ಗೂ ನಿದ್ರೆ ಬರ್ತಿಲ್ಲ ಶಾರದೆ. ನಾರಾಯಣ ನಾರಾಯಣ. ಪ್ರಭು, ನೀವು ಹೇಳುತ್ತಿದ್ದೀರಿ ನಂದಪುತ್ರನಿಗೆ ತಾನು ಭಗವಂತನೆಂಬ ಯಾವ ಜ್ಞಾನವೂ ಇಲ್ಲ ಎಂದು. ಆದರೆ ನೋಡಿ ಪ್ರಭು, ಆತ ಹೇಗೆ ಒಂದು ಕರುವಿನೊಂದಿಗೆ ಸ್ನೇಹದಿಂದಿದ್ದಾನೆ. ಎಷ್ಟು ಪ್ರೇಮದಿಂದ ತನ್ನ ಮನದ ಮಾತನ್ನು ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಪ್ರಭು. ಅದು ಕೇವಲ ಕರುವಲ್ಲ, ತನ್ನ ಸಖನೋ ಎಂಬ ಹಾಗೆ. ಅಮ್ಮ ಹೇಳ್ತಾಳೆ, ರಾತ್ರಿ ಆದ್ರೆ ಮಲಗ್ ಬಿಡ್ಬೇಕಂತೆ. ನಿದ್ರೆ ಬರ್ಲಿ ಬಿಡ್ಲಿ, ಯಾಕಿರ್ಬೋದು ಅದು ನಂಗಂತೂ ಗೊತ್ತಿಲ್ಲ ಶಾರದೆ. ಆದ್ರೆ ರಾತ್ರಿ ಅಮ್ಮನ ಹತ್ರ ನಾನು ಇರ್ಲಿಲ್ಲ ಅಂದ್ರೆ ಅಮ್ಮಂಗೆ ತುಂಬಾ ಚಿಂತೆ ಆಗುತ್ತೆ. ನಿಮ್ಮಮ್ಮ ಕೂಡ ನಿನ್ನ ಹತ್ರ ಇಲ್ದೇ ಇರೋದ್ ನೋಡಿ ತುಂಬಾ ಚಿಂತೆ ಮಾಡ್ತಿರ್ಬೋದು ಶಾರದೆ. ಅದಕ್ಕೆ ಹೋಗು, ನಿಮ್ಮಮ್ಮನ ಹತ್ರ ಹೋಗಿ ಮಲ್ಕೋ. ಪ್ರಭು, ಯಾರು ಕರುವನ್ನು ಸಖನಾಗಿಸಿಕೊಳ್ಳುತ್ತಾನೋ ಅವನು ಭಗವಂತನಲ್ಲದೆ ಇನ್ನೇನು ಪ್ರಭು. ಇದೇನು ಲೀಲೆ ಪ್ರಭು ನಿನ್ನದು? ದೇವರ್ಷಿ, ಇದು ಯಾವ ಮಾಯೆಯೂ ಅಲ್ಲ. ಇದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗಿರುವ ಸತ್ಯವಾದ ಪ್ರೇಮ ಭಾವ ಅಷ್ಟೆ. ಒಬ್ಬ ಬಾಲಕನ ನಿಷ್ಕಲ್ಮಶ ಪ್ರೇಮ. ಹಾಗೆ ಪ್ರೇಮಕ್ಕೆ ಭಾಷೆಯ ಅಗತ್ಯವಿಲ್ಲ. ಯಾವುದೇ ಪ್ರಾಣಿಯ ಭಾವನೆಗಳಲ್ಲೂ ಯಾವ ಅಂತರವೂ ಇರುವುದಿಲ್ಲ. ಈ ಸಂಪೂರ್ಣ ಸೃಷ್ಟಿ ನನ್ನದೇ ಅಲ್ಲವೇ? ಜಗತ್ತಿನ ಎಲ್ಲ ಜೀವಿಗಳಲ್ಲೂ ನಾನೇ ನೆಲೆಸಿದ್ದೇನೆ. ಹೀಗಾಗಿ ಯಾವುದೇ ಪ್ರಾಣಿಯ ಮನದ ಮಾತು ಅರಿಯಲು ಅಥವಾ ಯಾವುದೇ ಪ್ರಾಣಿಗೆ ನಮ್ಮ ಮನಸ್ಸಿನ ಮಾತು ಅರ್ಥ ಮಾಡಿಸಲು ಶಬ್ದಗಳದ್ದಲ್ಲ, ಕೇವಲ ಭಾವನೆಗಳ ಅವಶ್ಯಕತೆ ಇರುತ್ತದೆ. ಸತ್ಯವಚನ ಪ್ರಭು, ಸತ್ಯವಚನ. ಹೀಗೆ ಒಬ್ಬ ತಾಯಿ ಏನು ಹೇಳದಿದ್ದರೂ ತನ್ನ ಮಮತೆಯ ಕಾರಣದಿಂದ ತನ್ನ ಶಿಶುವಿನ ಮನಸ್ಸನ್ನು ಅರಿತುಕೊಳ್ಳುತ್ತಾಳೆ. ಹಾಗೆಯೇ ನಂದಪುತ್ರ ಕೂಡ ಕರುವಿನ ಭಾಷೆಯನ್ನು ಅರಿಯದಿದ್ದರೂ ಅದರ ಮನದ ತಳಮಳವನ್ನು ಅರಿತಿದ್ದಾನೆ. ಓ ಶಾರದೆ, ನನ್ಗೆ ಅರ್ಥ ಆಯ್ತು. ನಿನ್ಗೆ ಹಶು ಆಗ್ತಿದೆ ತಾನೆ? ಹಾಗಾದ್ರೆ ಇಲ್ಲೇ ಇರು, ನಾನು ನಿಂಗೆ ತಿನ್ನಕ್ಕೇನಾದ್ರೂ ತಗೋ ಬರ್ತೀನಿ. ಆಮೇಲೆ ಶಾರದೆ, ಏನು ಗಲಾಟೆ ಮಾಡಬೇಡ, ಇಲ್ಲಾಂದ್ರೆ ಅಮ್ಮ ಎದ್ದು ಬಿಡ್ತಾಳೆ.
ನಂದಗೋಪನ ಮಗು ಜನ್ಮಿಸಿದ ಆ ರಾತ್ರಿಯೇ ದೇವಕಿಯು 8ನೇ ಮಗನಿಗೆ ಜನ್ಮ ನೀಡಿದ್ದಳು. ಇವನೇ ದೇವಕಿಯ 8ನೇ ಮಗನೆಂದು ನಿಖರವಾಗಿ ಹೇಳಲಾಗದು. ಆದರೆ ಪೂತನಿಯ ಕೈಯಿಂದ ಇವನ ಹತ್ಯೆ ಆಗುವುದು ನಿಶ್ಚಿತ. ಅಡ್ಗೆ ಮನೆಯಲ್ಲಿ ಎಲ್ಲಿ ನೋಡಿದ್ರು ಬೆಣ್ಣೆನೆ. ನನ್ಗದು ಇಷ್ಟ ಅಲ್ವಾ, ಅದಕ್ಕೆ. ಆದ್ರೆ ಶಾರದೆ ಎಲ್ಲಿ ಬೆಣ್ಣೆ ತಿಂತಾಳೆ? ಸುಮ್ನಿರು ಶಾರದೆ, ಇಲ್ಲ ಅಂದ್ರೆ ಅಮ್ಮ ಎದ್ದು ಬಿಡ್ತಾರೆ. ಆಗ ನಾವಿಬ್ರು ಸಿಕ್ಬೀಳ್ತೀವಿ. ಬೆಲ್ಲ ಅಂದ್ರೆ ಶಾರದೆಗೆ ತುಂಬಾ ಇಷ್ಟ. ಏನಿದು ಸದ್ದು? ನಂದಣ್ಣ, ನಂದಣ್ಣ, ನಿಮ್ಗೇನಾದ್ರೂ ಕೇಳಿಸ್ತಿದ್ಯಾ? ಹಾ ದಾಮೋದರ, ನೀನ್ ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಿದೆ. ನನ್ ವಿಷಯ ಹೇಳ್ತಿಲ್ಲ ನಂದಣ್ಣ, ಗೆಜ್ಜೆ ಸದ್ದು. ಮನೆಯೊಳಗೆ ಯಾರೋ ಕಳ್ಳ ಬಂದಿರ್ಬೇಕು. ಗೆಜ್ಜೆ ಸದ್ದು ಕಳ್ಳನ? ದಾಮೋದರ, ಗೋಕುಲಕ್ಕೆ ಕಳ್ಳರು ಬರೋದಿಲ್ಲ. ಗೋಕುಲದವರು ತಮ್ಮ ಮನೆ ಬಾಗಿಲನ್ನ ತೆರೆದಿಟ್ಟು ಮಲಗ್ತಾರೆ. ನಿನ್ ಕಿವಿಗೇನು ಆಗಿರ್ಬೇಕು, ಮಲ್ಕೋ. ನಾನ್ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ನಂದಣ್ಣ. ನೋಡಿ, ಮತ್ತೆ ಕೇಳಿಸುತ್ತೆ ಗೆಜ್ಜೆ ಸದ್ದು. ಈಗ್ಯಾಕೆ ಯಾವ ಸದ್ದು ಕೇಳಿಸ್ತಿಲ್ಲ? ನಂದಣ್ಣ ಹೇಳಿದ್ ನಿಜಾನೇ. ನನ್ ಕಿವಿಗೆ ಏನೋ ಆಗಿರ್ಬೇಕು. ಏನೇನೋ ಕೇಳಿಸ್ತಿದೆ. ನಾಳೆನೆ ವೈದ್ಯರಿಗೆ ತೋರಿಸ್ತೀನಿ. ಅಬ್ಬಾ, ಮಲ್ಕೋತೀನಿ. ನನ್ಗೀಗ ಗೊತ್ತಾಯ್ತು, ಅಮ್ಮ ನನ್ಗೆ ಗೆಜ್ಜೆನ ಯಾಕೆ ಕಟ್ಟಿದ್ದಾರೆ ಅಂತ. ಇದ್ರ ಸದ್ದಿಂದ ನಾನು ಎಲ್ಲಿದ್ದೀನಿ ಅಂತ ಅಮ್ಮನಿಗೆ ಗೊತ್ತಾಗ್ಬಿಡತ್ತೆ. ಯಾರು ಎದ್ಬಿಟ್ರೆ ಶಾರದೆಗೆ ಈ ಬೆಲ್ಲನ ತಿನ್ಸೋಕ ಆಗೋದೇ ಇಲ್ಲ. ಮಲ್ಗು ದಾಮೋದರ, ಮಲ್ಗು. ನಿನ್ ಕಿವಿ ಕೆಟ್ಟಿದೆ. ಶಾರದೆ, ನಿಂಗಿಷ್ಟ ಆಗಿರೋ ಬೆಲ್ಲ ತಿನ್ನು. ಶಾರದೆ, ನಿನಗ್ ಹೋಗು. ನನ್ಗೆ ಅಮ್ಮಂದೇ ಚಿಂತೆ ಆಗ್ತಿದೆ. ಇಷ್ಟು ರಾತ್ರಿಲಿ ನಮ್ಮ ಅಮ್ಮ ಏನಾದ್ರೂ ನನ್ನ ನೋಡಿದ್ರೆ ತುಂಬಾ ಕೋಪ ಮಾಡ್ಕೋತಾಳೆ. ಹೋಗ್ ಶಾರದೆ, ಹೋಗು.
ಅಮ್ಮ, ಅಪ್ಪ, ನೀವು ನಿಮ್ಗೆ ಇನ್ನೂ ನಿದ್ರೆ ಬಂದಿಲ್ವಾ? ಎಷ್ಟು ಕತ್ಲೆ ಆಗಿದೆ ನೋಡಿ. ನಾನಂತೂ ಮಲ್ಕೊಳಕ್ ಹೋಗ್ತೀನಿ. ನೀವು ಅಷ್ಟೇ, ತುಂಬಾ ಹೊತ್ತು ಎಚ್ಚರ ಇರಬೇಡಿ. ಭೂತನಿ, ತಿಳಿದಿದೆಯಾ ಚಾಣೂರ, ಭೂತನಿ ನನಗೆ ಹೇಗೆ ಸಿಕ್ಕಳೆಂದು? ಭಗವಂತ ಕಂಸನ ಶೌರ್ಯದ ಅರಿವಿಲ್ಲದವರಿಗಿಂತ ದೊಡ್ಡ ಅಜ್ಞಾನಿ ಯಾರಿರುತ್ತಾರೆ ಭಗವಂತ? ನೀವು ವಿಶ್ವವಿಜಯದ ಯಾತ್ರೆಯಲ್ಲಿದ್ದಾಗ ಪೂತನಿ ಮತ್ತವಳ ಸೋದರ ಬಕಾಸುರ ಮೂರ್ಖರಂತೆ ನಿಮ್ಮನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದರು. ನೀವು ಅವರಿಬ್ಬರನ್ನು ಒಂದೇ ಬಾರಿಗೆ ಸೋಲಿಸಿಬಿಟ್ಟಿರಿ. ನಾನು ಇಬ್ಬರನ್ನು ಹತ್ಯೆ ಮಾಡುವವನಿದ್ದೆ. ಆಗ ಬಕಾಸುರ ಏನು ಹೇಳಿದ ಗೊತ್ತೇ? ನನಗೆ ನೆನಪಿದೆ. ಭಗವಂತ ತಾನೇ ಕಥೆಯನ್ನು ಹೇಳುತ್ತಿರುವಾಗ ಭಕ್ತ ಏನು ಮಾಡಬೇಕು? ಪೂರ್ತಿ ಭಕ್ತಿ ಭಾವದಿಂದ ಕಥೆಯನ್ನು ಕೇಳಬೇಕು, ಮಾತನಾಡದೆ. ಬಕಾಸುರ ಹೇಳಿದ, ನನ್ನ ಸೋದರಿ, ಇವಳನ್ನು ತಮ್ಮ ಚರಣ ದಾಸಿಯನ್ನಾಗಿಸಿಕೊಳ್ಳಿ. ಇವಳ ಬಳಿ ಅಪಾರ ಶಕ್ತಿಗಳಿವೆ. ಇವಳು ನಿಮ್ಮ ಸೇವೆ ಮಾಡುವಳು. ಇವಳಿಗೆ ಯಾವ ಕಾರ್ಯವೂ ಅಸಂಭವವಲ್ಲ. ಮತ್ತು ನಾನು ಮುಗ್ಧನಾದ ಭಗವಂತ ಬಕಾಸುರನನ್ನು ನಂಬಿ ಕುಳಿತೆ. ತಪ್ಪು ಮಾಡಿದೆ. ಆ ಕ್ಷಣವೇ ಕೊಂದು ಬಿಡಬೇಕಾಗಿತ್ತು ಆ ಪೂತನಿಯನ್ನು. ನನ್ನ 5 ವರ್ಷಗಳು ವ್ಯರ್ಥವಾಗುತ್ತಿರಲಿಲ್ಲ ಮತ್ತು ಆ ದೇವಕಿಯ ಅಷ್ಟಮ ಪುತ್ರ ಜೀವಂತವಾಗಿರುತ್ತಿರಲಿಲ್ಲ. ಕ್ಷಮಿಸಿ ಭಗವಂತ, ಆದರೆ ಪೂತನಿ ಕಳೆದ 5 ವರ್ಷಗಳಿಂದ ಸಾಕಷ್ಟು ಮಕ್ಕಳ ಹತ್ಯೆ ಮಾಡಿದ್ದಾಳೆ. ಹಾಗೆಯೇ ರಾಜಕುಮಾರಿ ದೇವಕಿಯ 8ನೇ ಮಗನು ಆ ಮಕ್ಕಳೊಂದಿಗೆ ಮರಣ ಹೊಂದಿರಬಹುದಲ್ಲ. ನಾನು ಭಗವಂತನಿಗೆ ಎಲ್ಲವೂ ತಿಳಿದಿರುತ್ತದೆ. 100% ಆ ಬಾಲಕ ಇನ್ನೂ ಜೀವಂತವಾಗಿದ್ದಾನೆ. ಏಕೆಂದರೆ ನನಗೆ ಗೊತ್ತಿದೆ, ಯಾವ ದಿನ ಆ ಬಾಲಕ ಮರಣಿಸುತ್ತಾನೋ ಆ ದಿನ ಮಿಂಚು ಕೋರೈಸುತ್ತದೆ, ಮೋಡ ಗುಡುಗುತ್ತದೆ, ಯಮುನೆ ಪ್ರಚಂಡವಾಗುತ್ತಾಳೆ, ಮತ್ತೆ ಅಶರೀರವಾಣಿಯೂ ಆಗುತ್ತದೆ. ಏಕೆಂದರೆ ಆ ಬಾಲಕನ ಜನ್ಮವಾಗುತ್ತದೆಂದು ದೇವತೆಗಳು ಕೂಗಿ ಕೂಗಿ ಹೇಳಿದ್ದರು. ಅವನ ಮೃತ್ಯುವಾದಲ್ಲಿ ಅವರು ಸುಮ್ಮನಿರುವುದಿಲ್ಲ. ಅವರು ಸುಮ್ಮನಿರಲು ನಾನು ಬಿಡುವುದೂ ಇಲ್ಲ. ಅದಕ್ಕೂ ಮೊದಲು ನನ್ನ ತಪ್ಪನ್ನು ಸರಿಪಡಿಸುತ್ತೇನೆ. ಪೂತನಿಯನ್ನು ಜೀವಂತವಾಗಿ ಬಿಟ್ಟ ತಪ್ಪು. ಅಕ್ರೂರ, ಏಕಿಷ್ಟು ಸುಮ್ಮನಿರುವೆ? ಈ ಭಗವಂತ ಕಂಸನ ಮೇಲೆ ನಿನಗೆ ಭಕ್ತಿಯೋ ಅಥವಾ ಆ ವಸುದೇವನ ಮೇಲಿರುವ ಸ್ವಾಮಿ ಭಕ್ತಿಯೋ? ಬಹಳ ನೋವಾಗುತ್ತದೆ ನನ್ನ ಸೋದರಿ ದೇವಕಿಯನ್ನು ನೋಡಿದಾಗ ಮತ್ತು ಆ ನಿನ್ನ ದುರ್ಬಲ ಮಹಾರಾಜ ವಸುದೇವನನ್ನು ಕಂಡಾಗ. ಓಂ